ಪ್ರಾರ್ಥನಾ ಸ್ಥಳಗಳು ಕ್ರಿಶ್ಚಿಯನ್ರಾಗಲಿ ಮುಸ್ಲಿಮ್ಸ್ ಆಗಲಿ ಅವ್ರ ಪ್ರಾರ್ಥನಾ ಸ್ಥಳಗಳಿಗೆ ಹೋಗಿ ಹೊಡೆದು ನೀವು ಮತಾಂತರ ಮಾಡ್ತಾ ಇದ್ದೀರಿ ಅಂತ ಹೇಳಿ ಅವ್ರ ಮೇಲೆ ಅಟ್ರಾಸಿಟೀಸ್ಗಳು ಹೆಚ್ಚಾಗ್ತಾ ಇದೆ. ಅದಕ್ಕೆ ನಾವು ಆಯೋಗಕ್ಕೆ ಒಂದು ಮನವಿ ಮಾಡಿದ್ದೀವಿ. ದಲಿತರದ ಮೇಲೆ ಏನು ಅಟ್ರಾಸಿಟಿ ಆಕ್ಟ್ ಇದೆಯೋ ಅದೇ ರೀತಿ ಅಲ್ಪಸಂಖ್ಯಾತರ ಮೇಲೆ ಕ್ರೈಸ್ತರು, ಮುಸ್ಲಿಮರು, ಸಿಖ್ರು, ಜೈನರು ಇವ್ರ ಮೇಲೆ ಅಟ್ರಾಸಿಟಿ ನಡೆದರೆ ಆ ಆಕ್ಟಲ್ಲಿ ಅವರಿಗೆ ಕೂಡಲೇ ಬಂಧಿಸಬೇಕು ಅನ್ನೋಕ್ಕಂಥದ್ದು ಬರಬೇಕು. ಎರಡನೇದು ಬಡ್ಜೆಟ್ನಲ್ಲಿ ಇವತ್ತು ಕೇವಲ 1.3% ನೀವು ಇಟ್ಟಿದ್ದೀರಿ. 18% ಮುಸ್ಲಿಮ್ಸ್, 3% ಕ್ರಿಶ್ಚಿಯನ್ಸ್, ಜೈನರು. ಕನಿಷ್ಠ ಪಕ್ಷ ನೀವು ಒಂದು 10,000 ಕೋಟಿ ರೂಪಾಯಿ ವರ್ಷಕ್ಕೆ ಬಡ್ಜೆಟ್ ಅನ್ನ ದುಡ್ಡನ್ನ ಮೀಸಲಾಗಿಡಿ. ಯಾವ ರೀತಿ ದಲಿತರ ಹಣ ದಲಿತರಿಗೆ ಖರ್ಚಾಗಬೇಕು ಅನ್ನೋಕ್ಕಂತ ಆಕ್ಟ್ ಇದೆಯೋ ಅದೇ ರೀತಿ ಅಲ್ಪಸಂಖ್ಯಾತರ ಹಣ ಅಲ್ಪಸಂಖ್ಯಾತರಿಗೆ ಖರ್ಚಾಗಬೇಕು ಅನ್ನೋಕ್ಕಂಥದ್ದು ಒಂದು ಆಕ್ಟ್ ಅನ್ನ ತರ್ತಕ್ಕಂಥದ್ದು. ಸುಪ್ರೀಂ ಕೋರ್ಟ್ನಲ್ಲಿ ಇವತ್ತು ಕೇಸು ಬೊಮ್ಮಾಯಿ ಕಾಲದಲ್ಲಿ ಏನು ಹೋಗಿತ್ತು, ಸ್ಟೇಟ್ ಗವರ್ಮೆಂಟ್ನವ್ರು ಒಂದು ಮೆಮೊ ಹಾಕಿದ್ರೆ ಸಾಕು, ಇವತ್ತು ನಮಗೆ ಅದು ರೆಸ್ಟೋರ್ ಆಗುತ್ತೆ. ಟು ಬಿ ರಿಸರ್ವೇಶನ್ 2.5 ವರ್ಷ ಆಗಿದೆ. ಅದನ್ನು ದಯವಿಟ್ಟು ಆಯೋಗದವರು ಕೂಡಲೇ ಸರ್ಕಾರಕ್ಕೆ ಕಟ್ ಮಾಡಿ ರೆಸ್ಟೋರ್ ಮಾಡಿ ಅಂತ ಹೇಳಕ್ಕಂಥದ್ದು. ಇವತ್ತು ಎಲ್ಲ ವಿಚಾರಗಳನ್ನು ಆಯೋಗದ ಗಮನಕ್ಕೆ ತಂದಿದ್ದೇವೆ. ಆಯೋಗ ಏನು ವರದಿ ಕೊಡುತ್ತೆ ಅನ್ನಕ್ಕಂಥದ್ದನ್ನು ಕಾದು ಅದರ ಮೇಲೆ ಸರ್ಕಾರ ಏನು ಕ್ರಮ ಕೈಗೊಳ್ಳುತ್ತೆ ಅಂತ ನೋಡಿ ಮುಂದೆ ನಮ್ಮ ಹೋರಾಟವನ್ನು ಮುಂದುವರಿಸ್ತೇವೆ.